ಗೌತಮ್ ಬುದ್ಧರ ಬಳಿ ಪ್ರತಿದಿನ ಸಾವಿರಾರು ಜನ ಉಪದೇಶ ಕೇಳಲು ಬರುತ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ಪ್ರತಿದಿನ ಕಳೆದ 1 ತಿಂಗಳಿನಿಂದ ತಪ್ಪದೆ ಉಪದೇಶ ಕೇಳಿ ಹೋಗುತ್ತಿದ್ದ. ಆದರೆ ಅವನ ಜೀವನದಲ್ಲಿ ಯಾವುದೇ ತರಹದ ಬದಲಾವಣೆ ಕಾಣಲೇ ಇಲ್ಲ. ಇದರಿಂದ ತುಂಬಾ ಚಿಂತೆಗೊಳಗಾದ ವ್ಯಕ್ತಿ ಬಂದು ಬುದ್ಧರ ಉಪದೇಶ ಮುಗಿದ ನಂತರ ಎಲ್ಲರೂ ಹೋಗುವವರೆಗೂ ಕಾದು ಬಳಿಕ ಬುದ್ಧರ ಬಳಿ ಹೋಗಿ ಕೂತಿಕೊಂಡು ಬುದ್ಧರಿಗೆ ಆ ವ್ಯಕ್ತಿ ಕೇಳುತ್ತಾನೆ, ಪ್ರಭು, ನಾನು ಕಳೆದ 1 ತಿಂಗಳಿನಿಂದ ಪ್ರತಿದಿನ ತಪ್ಪದೆ ಬಂದು ನಿಮ್ಮ ಉಪದೇಶ ಕೇಳ್ತಾ ಇದ್ದೀನಿ. ಎಲ್ಲರೂ ಜೀವನದಲ್ಲಿ ಖುಷಿಯಾಗಿದ್ದಾರೆ, ಅವರ ಜೀವನ ಆನಂದದಿಂದ ತೇಲ್ತಾ ಇದೆ. ಆದರೆ ಆ ಭಾಗ್ಯ ನನಗೆ ಯಾಕೆ ಸಿಗ್ತಾ ಇಲ್ಲ? ನನ್ನ ಜೀವನದಲ್ಲಿ ಯಾಕೆ ಸಂತೋಷನೇ ಸಿಗ್ತಾ ಇಲ್ಲ ಅಂತಾನೆ. ಬುದ್ಧರು ನಗುತ್ತಾ ಆ ವ್ಯಕ್ತಿಗೆ ಕೇಳುತ್ತಾರೆ, ನೀನು ಇರೋದು ಎಲ್ಲಿ? ವ್ಯಕ್ತಿ ಹೇಳುತ್ತಾನೆ, ಇಲ್ಲೇ 3 ಮೈಲಿ ದೂರದ ಪಕ್ಕದ ಊರಿನಲ್ಲಿ ನಾನು ಇರೋದು ಅಂತ ಹೇಳ್ತಾನೆ. ಬುದ್ಧರು ಮತ್ತೆ ಕೇಳ್ತಾರೆ, ನೀನು ಇಲ್ಲಿಗೆ ಪ್ರತಿದಿನ ನನ್ನ ಉಪದೇಶ ಕೇಳೋದಕ್ಕೆ ಬರುತ್ತೀಯಾ? ಆದ್ರೆ ನಿನ್ನ ಊರು ಇರೋದು 3 ಮೈಲಿ ದೂರ ಅಂತ ಹೇಳ್ತಾ ಇದೀಯಾ, ಅಲ್ಲಿಂದ ಹೇಗೆ ಬರುತ್ತೀಯಾ ಅಂತ ಕೇಳುತ್ತಾರೆ. ವ್ಯಕ್ತಿ ಹೇಳುತ್ತಾನೆ, ಪ್ರಭು, ನಾನು ಬರೋದು ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿ ಅಥವಾ ಇನ್ಯಾವುದೋ ಮುಖಾಂತರ ಬರಬೇಕು. ಬುದ್ಧರು ಮತ್ತೆ ಕೇಳುತ್ತಾರೆ, ಸರಿ, ಈಗ ನೀನು ಇಲ್ಲಿ ಕೂತಿದೀಯಾ, ಕ್ಷಣಾರ್ಧದಲ್ಲಿ ಮನೆಗೆ ಹೋಗಬೇಕಾದ್ರೆ ಏನ್ ಮಾಡ್ತೀಯ ಅಂತ ಕೇಳುತ್ತಾರೆ. ವ್ಯಕ್ತಿ ಪುನಃ ಉತ್ತರಿಸುತ್ತಾನೆ, ಕ್ಷಣಾರ್ಧದಲ್ಲಿ ಅಂದರೆ ಹೇಗೆ ಸಾಧ್ಯ ಪ್ರಭು? ನಡೆದುಕೊಂಡು ಹೋಗಬೇಕು, ಇಲ್ಲ ಕುದುರೆ ಗಾಡಿಯಲ್ಲಿ ಹೋಗಬೇಕು ಅಥವಾ ಎತ್ತಿನ ಗಾಡಿಯಲ್ಲಿ ಹೋಗಬೇಕು. ಬುದ್ಧರು ಹೇಳುತ್ತಾರೆ, ಹೌದು, ನಿನ್ನ ಮಾತು ನಿಜ. ಎಲ್ಲರ ಜೀವನದಲ್ಲೂ ತಮ್ಮ ಗುರಿಯ ಕಡೆ ಸಾಗಬೇಕಾದ್ರೆ ಯಾವುದಾದರೂ ಒಂದು ಮಾರ್ಗದಲ್ಲಿ ಸಾಗಲೇಬೇಕು. ಕೇವಲ ನೀನು ನನ್ನ ಉಪದೇಶಗಳನ್ನ ಕೇಳಿದ ಮಾತ್ರಕ್ಕೆ ನಿನ್ನಲ್ಲಿ ಬದಲಾವಣೆ ಆಗಲ್ಲ. ಆ ಉಪದೇಶಗಳನ್ನ ಪಾಲಿಸಬೇಕು. ನೀನು ಬದಲಾಗಬೇಕಾದರೆ ನನ್ನ ಉಪದೇಶಗಳನ್ನ ತಪ್ಪದೆ ನೀನು ನಿನ್ನ ಜೀವನದಲ್ಲಿ ಪಾಲಿಸಬೇಕು. ನೀನು ನಿನ್ನ ಪ್ರಯತ್ನ ಪಡದೆ ಪ್ರತಿಫಲದ ನಿರೀಕ್ಷೆಯಲ್ಲಿದ್ದರೆ ನಿನ್ನಂತ ಮೂರ್ಖನೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನೀನು ಇಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಮಾಡಿದ ಪ್ರಯತ್ನಕ್ಕೆ 1 ಸಲ ಸುಳ್ಳಾಗಬಹುದು, 2ನೇ ಸಲ ಸುಳ್ಳಾಗಬಹುದು, ಆದ್ರೆ 3ನೇ ಸಲ ಖಂಡಿತ ನೀನು ಗೆದ್ದೇ ಗೆಲ್ತೀಯ. ಜಗತ್ತಿನ ಉದ್ಧಾರಕ್ಕಾಗಿ ಗೌತಮ್ ಬುದ್ಧರು ಎಷ್ಟು ವಿಶಾಲವಾದ ಪ್ರಯಾಣ ಮಾಡಿದ್ದಾರೆ ಅಂದ್ರೆ ಅದು ಯಾರಿಂದಲೂ ಆಗದ ಮಾತು. ಅವರ ತಪಸ್ಸಿನ ನಂತರ ಸತತ 42 ವರ್ಷಗಳವರೆಗೆ ಎಲ್ಲ ಕಡೆಗೆ ಸಂಚರಿಸುತ್ತಾ ಸಾಗಿದ್ದರು. ಅವರ ಸತತ ಪರಿಶ್ರಮದ ಫಲವೇ ಇಂದಿಗೂ ಅವರ ಉಪದೇಶ ಜಗತ್ತಿನಲ್ಲಿ ಜೀವಂತವಾಗಿವೆ. ಅದಕ್ಕೆ ಕಲ್ಪನೆ ಸುಖಕ್ಕೆ ಹಿಂದೆ ಬಿದ್ದು ನಿರಾಶೆ ಆಗುವುದಕ್ಕಿಂತ ವಾಸ್ತವದ ಬದುಕಿನೊಂದಿಗೆ ಸಾಗುವುದೇ ಒಳ್ಳೆಯದು. ಸಾವಿರಾರು ಜನರನ್ನು ಗೆಲ್ಲುವನು ವೀರನಲ್ಲ, ಸಾವಿರಾರು ಮನಸ್ಸನ್ನು ಗೆಲ್ಲುವವನೇ ನಿಜವಾದ ವೀರ. ಕೊನೆಗೆ ಒಂದು ಮಾತು, ಅರ್ಹತೆಯಿಂದ ಅವಕಾಶ ಸಿಕ್ಕರೆ ಯೋಗ್ಯತೆಯಿಂದ ಮರ್ಯಾದೆ ಸಿಗುತ್ತದೆ. ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ. ನಿಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿ, ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ.